ಆಪ್ಕಿ ಅದಾಲತ್ನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬಪ್ಪಿ ಲಹರಿ ಅವರ ಮೇಲಿರುವ ಆರೋಪ. ಇವರು ಗಿಮಿಕ್ಸ್ ನ ಆಶ್ರಯ ಪಡೀತಾರೆ. ಬಪ್ಪಿದ ಜನ ಹೇಳ್ತಾರೆ ಮ್ಯೂಸಿಕ್ ಅಂತೂ ಮಾಡೇ ಮಾಡ್ತಾರೆ, ಜೊತೆಗೆ ಡ್ರಾಮಾನೂ ಮಾಡ್ತಾರೆ. ನಿಮ್ಮ ಈ ಸ್ಟೈಲ್, ನಿಮ್ಮ ಈ ಕನ್ನಡಕ, ನಿಮ್ಮ ಈ ಕೂದ್ಲು ಚೆನ್ನಾಗಿ ಹೇಳಿದ್ರಿ. ಈಗ ನೋಡಿ, ವರ್ಡ್ನಲ್ಲಿ ಬಿಟಲ್ಸ್ ಅವ್ರದ್ದೇ ಆದ ಸ್ಟೈಲ್ ಇತ್ತು, ಎಲ್ವಿಸ್ ಪ್ರೆಸ್ಲೆ ಅವ್ರದ್ದು ಸ್ಟೈಲ್ ಇತ್ತು, ಮೈಕಲ್ ಜಾಕ್ಸನ್ಗೆ ತಂದೆ ಆದ ಸ್ಟೈಲ್ ಇದೆ. ಎಲ್ರಿಗಿಂತ ಹೆಚ್ಚು ಫೇವ್ರೇಟ್ ಇಂದಿನ ಸಿಂಗರ್ ಏನಿದ್ದಾರೆ, ರಿಕ್ಕಿ ಮಾರ್ಟಿನ್, ಅವ್ರದ್ದೇ ಅದೊಂದು ಸ್ಟೈಲ್ ಇದೆ. ನಾನು ಚಿಕ್ಕವನಿದ್ದಾಗ್ಲಿಂದ ಎಲ್ವಿಸ್ ಪ್ರೆಸ್ಲೆ ಅವರ ಫಾಲೋವರ್ ಆಗಿದೆ. ಸೊ ನಾನು ನನ್ನ ಬಗ್ಗೆ ಒಂದು ಕಲ್ಪನೆ ಮಾಡ್ಕೊಂಡಿದ್ದೆ. ನಾನು ಯಾವಾಗ ಸಂಗೀತಕಾರ, ಯಾವಾಗ ಸಿಂಗರ್. ಐ ಆಮ್ ನಾಟ್ ಅ ಸಂಗೀತಕಾರ, ಐ ಆಮ್ ಅ ಸಿಂಗರ್ ಆ್ಯಂಡ್ ಸಂಗೀತಗಾರ. ಆ್ಯಂಡ್ ಯಾವತ್ ನಾನು ಎರಡರಲ್ಲೂ ಹೆಸರು ಮಾಡ್ತೀನೋ, ನಂದೇ ಆದ ನಾನು ಇಮೇಜ್ ಮಾಡ್ಕೋಬೇಕು ಅಂತ ಈ ನನ್ನ ಇಮೇಜ್ನ ಕ್ರಿಯೇಟ್ ಮಾಡಿದೆ. ದಿಸ್ ಇಸ್ ಬಪ್ಪಿ ಲಹರಿ, ದಟ್ಸ್ ಅ ಗೋಲ್ಡನ್ ಮ್ಯಾನ್. 4-5 kg ಚಿನ್ನದ ಇಮೇಜ್. ಗೋಲ್ಡ್ ಮ್ಯಾನ್ ಅಂತ ಹೇಳ್ಬೋದು. ಚಿನ್ನ ಅಂದ್ರೆ ತುಂಬಾ ಲಕ್ಕಿ ನನ್ಗೆ. ಒಬ್ರು ತುಂಬಾ ದೊಡ್ಡ ಆಕ್ಟರ್, ನಮ್ಮ ರಾಜ್ಕುಮಾರ್ ಸಾಬ್, ಅವರಿವತ್ತು ನಮ್ ಜೊತೆಗಿಲ್ಲ. ಅವರನ್ನ ನೀವು ಭೇಟಿಯಾಗೋದಿಕ್ ಹೋಗಿದ್ರಿ. ಮತ್ತೆ ಅವರು ಹೇಳಿದ್ರಂತೆ, ಈ ವ್ಯಕ್ತಿಯ 2 ಕೈಗಳಲ್ಲಿ ಉಂಗುರಗಳಿವೆ, ಇಷ್ಟೊಂದು ಚಿನ್ನ ಹಾಕೊಂಡಿದ್ದಾನೆ, ನಾನು ಇವನ್ಗೆ ಹ್ಯಾಂಡ್ ಶೇಕ್ ಮಾಡಲ್ಲ, ಇವನು ಹೆಂಗಸರ ತರ ಕಾಣ್ತಾನೆ. ಇಲ್ಲ, ಈ ಮಾತ್ ನಿಜಾನೇ. ಅವ್ರಿಗನ್ಸ್ತು ಯಾರು ಇಷ್ಟೊಂದು ಗೋಲ್ಡ್ ಚಿನ್ನದ ಚೈನ್ ಹಾಕೊಂಡಿದಾನೋ ಅವ್ರಂದ್ರೂ ಒಳ್ಳೆ ಹೆಂಗಸ್ರಂತೆ ನೀನು ಚಿನ್ನ ಹಾಕೊಂಡಿದ್ಯಾ ಅಂತ. ಸೊ ಈಗ ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಒಂದ್ಸಲ ನಾನು 1 ವರ್ಷದ ಹಿಂದೆ ಲಂಡನ್ನಲ್ಲಿದ್ದೆ. ಅಲ್ಲಿ ತುಂಬಾ ಚಳಿ ಇತ್ತು. ಸೊ ನಾನ್ ಚಳಿ ಅಂತ ಒಂದು ಕೋಟ್ ಹಾಕೊಂಡಿದ್ದೆ. ಸೊ ಎಲ್ಲಾ ಚೈನು ಆ ಕೋಟ್ನ ಒಳಗಡೆ ಇತ್ತು. ಸೊ ಕೆಲವ್ರು ಬಂದು ನನ್ನ ಕೇಳಿದ್ರು, ಆರ್ ಯು ಬಪ್ಪಿ ಲಹರಿ? ನಾನ್ ಕೇಳ್ದೆ, ಯಾಕೆ ನಿಮ್ಗೆ ಬಪ್ಪಿ ಲಹರಿ ಅನ್ನಿಸ್ತಿಲ್ವಾ? ಬಪ್ಪಿ ಲಹರಿ ಅನ್ನಿಸ್ತಾ ಇದ್ದೀರಾ, ಆದ್ರೆ ನಿಮ್ಮ ಚಿನ್ನದ ಚೈನ್ ಎಲ್ಲಿದೆ ಅಂತ ಕೇಳಿದ್ರು. ನಾನ್ ಹೇಳ್ದೆ, ಇಲ್ಲಿ ತುಂಬಾ ಚಳಿ ಇರೋದ್ರಿಂದ ಎಲ್ಲ ಕೋಟ್ ಒಳಗಿದೆ ಅಂತ. ಯು ವಾಂಟ್ ಟು ಸಿ? ಹಾ, ನಾವ್ ಯಾವ ಬಪ್ಪಿ ಲಹರಿ ಅಂದ್ರು. ಸೊ ಇದೊಂದು ಟ್ರೇಡ್ ಮಾರ್ಕ್ ಆಗೋಗಿದೆ ಅಷ್ಟೇ, ಇನ್ನೇನಿಲ್ಲ. ಗೋಲ್ಡ್ ಕಾಣಿಸ್ಬೇಕು ಬಪ್ಪಿ ಲಹರಿ ನೋಡಿದ್ರೆ. ಈ ಮಾತು ನಿಜಾನಾ? ನಿಮ್ಮ ಗೋಲ್ಡನ್ ಲಾಕೆಟ್ ಅನ್ನ ಒಂದ್ಸಲ ಮೈಕಲ್ ಜಾಕ್ಸನ್ ಅವರು ಕೇಳಿದ್ರಂತೆ. ಹಾ, ಎಸ್, ಅಫ್ ಕೋರ್ಸ್. ಒಂದ್ಸಲ ಬಂದಿದ್ರು ಬಾಂಬೆಗೆ. ನಾನು ಅವರನ್ನ ಭೇಟಿ ಆಗೋದಕ್ಕೆ ಹೋಗಿದ್ದೆ. ಆಗ ನನ್ನ ಈ ಗಣಪತಿ ಲಾಕೆಟ್ ಏನಿದೆ, ಅವ್ರಿಗಿದು ತುಂಬಾನೇ ಇಷ್ಟ ಆಗಿತ್ತು. ಸೊ ಒಂದ್ಸಲ ಅನ್ನಿಸ್ತು ಕೊಟ್ಬಿಡೋಣ ಅಂತ. ಆಮೇಲೆ ನನ್ಗನ್ನಿಸ್ತು, ನೋಡಿ, ನಾನು ಈಗ್ಲೂ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ನಲ್ಲಿ ನನ್ನ ಗೋಲ್ಡ್ ಚೈನ್ ಅಂದ್ರೆ ಚಿನ್ನದ ಚೈನ್ನ ಕೊಟ್ಬಿಟ್ಟು ಬಂದೆ. ಸುನಾಮಿಗೋಸ್ಕರ ಒಂದು ಗೋಲ್ಡ್ ಚೈನ್ನ ಕೊಟ್ಟಿದ್ದೆ. ಆದ್ರೆ ಇದನ್ ಯಾಕೆ ಕೊಡ್ಲಿಲ್ಲ ಅಂದ್ರೆ, ಗಣಪತಿ ನನಗೆ ತುಂಬಾನೇ ಲಕ್ಕಿ. ಮತ್ತೆ ನನ್ಗನ್ನಿಸ್ತು, ಆಫ್ಟರ್ ಆಲ್ ಮೈಕಲ್ ಜಾಕ್ಸನ್ ಇಸ್ ಅ ಬಿಗ್ ಸ್ಟಾರ್. ತುಂಬಾ ಇಷ್ಟ ಆಗಿತ್ತು ಅವ್ರಿಗೆ. ಅವ್ರು ಹೇಳಿದ್ರು ಫ್ಯಾಂಟಾಸ್ಟಿಕ್. ಸೊ ನಾನ್ ಅನ್ಕೊಂಡೆ, ಅವ್ರ ಹತ್ರ ಎಲ್ಲಾನು ಇದೆ, ನನ್ನ ಹತ್ರ ಭಗವಂತ ಮಾತ್ರ. ಸೊ ನನ್ ಭಗವಂತ ನಾನು ಹೇಗ್ ಕೊಡ್ಲಿ? ಬಪ್ಪಿದ ನೀವು ಯಾವಾಗ್ಲೂ ತುಂಬಾ ಪ್ರಯತ್ನ ಪಟ್ಟಿದ್ದೀರಾ. ಯಾರು ಪ್ರಪಂಚದ ದೊಡ್ಡ ದೊಡ್ಡ ಸ್ಟಾರ್ಸ್ ಇದಾರೋ, ಬಾಯ್ ಜಾರ್ಜ್ನ ನೀವಿಲ್ಲಿ ಕರ್ಕೊಂಡ್ ಬಂದ್ರಿ. ಬಾಯ್ ಜಾರ್ಜ್, ಎಸ್. ಮೊದಲು ಬಂದಿದ್ದು ಸಮಂತಾ ಫಾಕ್ಸ್, ರಾಕ್ ಡಾನ್ಸರ್ ಪಿಕ್ಚರ್ಗೆ. ಅದರಲ್ಲೂ ಒಂದು ಡಬಲ್ ಮೀನಿಂಗ್ ಹಾಡಿತ್ತು, ಇವ್ರೆಲ್ರಿಗೂ ಗೊತ್ತಿರತ್ತೆ. ಯು ಆರ್ ಮೈ ಚಿಕನ್ ಫ್ರೈ, ಯು ಆರ್ ಮೈ ಫಿಶ್ ಫ್ರೈ, ಕಭಿ ನಾ ಕನ್ನ ಮುಂಡಿಯೇ ಬಾಯ್ ಬಾಯ್ ಬಾಯ್. ಅದರಲ್ಲಿ ಇನ್ನೊಂದು ಹಾಡಿತ್ತು, ಟ್ರಾಫಿಕ್ ಜಾಮ್. ಈ ಹಾಡಿತ್ತು, ತುಂಬಾ ಚೆನ್ನಾಗಿತ್ತದು. ಸೊ ಇದಕ್ಕೆ ಸಮಂತಾ ಫಾಕ್ಸ್ ಬಂದಿದ್ರು. ಫಸ್ಟ್ ಟೈಮ್ ನಾನು ಲಂಡನ್ನ ಪಾಪ್ ಸ್ಟಾರ್ನ ಕರೆಸಿದ್ದೆ. ಮತ್ತು ಅವ್ರಾದ್ಮೇಲೆ ಬಾಯ್ ಜಾರ್ಜ್. ಮುಂದೆ ನನ್ನೊಂದು ಪಿಕ್ಚರ್ ಬರ್ತಿದೆ, ದೀವಾನಾ ಹೂ ಮೇ ತೇರಾ ಮೇ. ಬಾಯ್ ಜಾರ್ಜ್ ಮತ್ತೆ ಅಪಾಚಿ ಇಂಡಿಯನ್ ಇಬ್ರು ಬರ್ತಿದ್ದಾರೆ. ನೀವು ಇಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕರ್ಕೊಂಡ್ ಬಂದ್ರಿ. ಆದ್ರೆ ನೀವು ಇಲ್ಲಿನ ನಮ್ಮ ಸಿಂಗರ್ಸ್ನ, ಯಾರು ಹೊಸ ಸಿಂಗರ್ಸ್ ಇದಾರೋ, ಅವರಿಗಾಗಿ ಇಷ್ಟೊಂದು ಪ್ರಯತ್ನ ಪಡ್ಲಿಲ್ಲ, ಅವರನ್ನ ದೊಡ್ಡ ಸ್ಟಾರ್ ಮಾಡೋದಕ್ಕೆ. ನಾನೊಬ್ಬನೇ ಸಂಗೀತಗಾರ. ನಾನ್ ಲತಾಜಿ, ಆಶಾಜಿ ಅಂತ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಿ. ಎಷ್ಟೊಂದು ಹಾಡುಗಳನ್ನ ನಾವು ಒಟ್ಟಿಗೆ ಮಾಡಿದೀವಿ. ರಫಿ ಸಾಬ್, ಕಿಶೋರ್ ಕುಮಾರ್ ಜಿ ಅವರ ಕೊನೆಯ ಸಾಂಗ್ ನಂದೇ ಸಾಂಗ್, ಅದು ಲಾಸ್ಟ್ ಸಾಂಗ್ ಆಫ್ ಹಿಸ್ ಲೈಫ್. ವಕ್ತ್ ಕಿ ಆವಾಜ್ ಪಿಕ್ಚರ್ನ ಹಾಡಿದ್ರು ಸಂಜೆ 6 ಗಂಟೆಗೆ. ನೆಕ್ಸ್ಟ್ ಡೇ ಅವರು ತೀರ್ಕೊಂಡ್ರು. ಹಾಗೆ ನಾನು ತುಂಬಾ ಹೊಸ ಆರ್ಟಿಸ್ಟ್ನೂ ಕರ್ಕೊಂಡ್ ಬಂದಿದ್ದೀನಿ. ಆಗ್ಲೇ ನೀವು ಕೇಳಿಸಿದ್ರಿ ಕೋಯಿಯಾ ನಾಚೆ ನಾಚೆ, ಉಷಾ ಉತ್ತುಪ್. ಫಸ್ಟ್ ಟೈಮ್ ನಾನು ಅವ್ರನ್ನ ಹಿಂದಿನಲ್ಲಿ ಹಾಡಿಸ್ದೆ. ಅಂಡ್ ಹರೇ ರಾಮ ಹರೇ ಕೃಷ್ಣದಲ್ಲಿ ಪಂಚಮ್ ದಾನ, ದಮ್ ಅವರ ದಮ್ ಜೊತೆ ಇಂಗ್ಲಿಷ್ನಲ್ಲಿತ್ತು. ಆಲಿಶಾ ಚಿನ್ನೈ ಟಾರ್ಜನ್ನಲ್ಲಿ. ಟಾರ್ಜನ್ ಮೈ ಟಾರ್ಜನ್. ಆ ಹಾಡಲ್ಲಿ ನಾನು ಮೊದಲನೇ ಬ್ರೇಕ್ ಕೊಟ್ಟೆ. ಸಲ್ಮಾ ಆಗ ಹೇ ರಾತ್ ಮೇ ಜೋ ಮಜಾ ಹೇ, ಮಜಾ ಯೇ ಕುಚ್ ನಯಾ ನಯಾ. ರೂನಾಲೆಲ್ಲ ಸೂಪರ್ ರೂನಾ ಆಲ್ಬಮ್ ಮಾಡಿದ್ವಿ. ಆಮೇಲೆ ಪಾರ್ವತಿ ಖಾನ್, ಜಿಮ್ಮಿ ಜಿಮ್ಮಿ ಆಜಾ ಆಜಾಲಿ, ಶರಣ್ ಪ್ರಭಾಕರ್, ಹಮೇಲಿ ಜೈಸಿ ಹಸಿ. ಸೊ ಹೀಗೆ ವಿಜಯ್ ಬೆಂಡೆಕ್ಟ್, ಐ ಆಮ್ ಎ ಡಿಸ್ಕೋ ಡಾನ್ಸರ್ನಲ್ಲಿ, ಬಾಲಿ ಬ್ರಹ್ಮಭಟ್, ಅವರನ್ನು ಕೊನೆಗೆ ಲಂಡನ್ನಿಂದ ಕರ್ಕೊಂಡು ಬಂದಿದ್ದೆ.
ಈಗ ನೀವು ವಿಟ್ನಿ ಹ್ಯೂಸ್ಟನ್ ಜೊತೆಗೆ ಸೇರ್ಕೊಂಡು ಹಾಡು ಮಾಡೋ ಪ್ಲಾನ್ ನೀವು ಮಾಡಿದ್ರಿ, ಸರಿಯಾಗಿ ಮುಗ್ಸಿದ್ರಿ. ಹೇಳಿದ್ರಿ. ನಾನ್ ಪ್ರಯತ್ನ ಪಡ್ತಿದ್ದೀನಿ ವಿಟ್ನಿ ಹೌಸ್ಟನ್ಗೆ ಇಷ್ಟ ಆಗ್ಲಿ. ನಾನು ಟ್ರ್ಯಾಕ್ ಆಲ್ರೆಡಿ ಐ ಹ್ಯಾವ್ ಸೆಂಟ್ ಅ ಟ್ರ್ಯಾಕ್. 5 ಟ್ರ್ಯಾಕ್ ಕಳಿಸ್ಕೊಟ್ಟಿದ್ದೀನಿ ನಾನು. ಬಹುಶಃ ಇದೇ ವಾರದಲ್ಲಿ ಇಷ್ಟ ಆಗ್ಬೋದು. ಸೊ ನನ್ನ ಆಸೆ ಏನಂದ್ರೆ ಒಂದ್ ಹಾಡು ಅವ್ರ ಜೊತೆ ಮಾಡಿ ಐ ವಾಂಟ್ ಗ್ರಾಮಿ ಅವಾರ್ಡ್. ಅದೇ ನನ್ನ ದೊಡ್ಡ ಕನ್ಸು.